ಯಲಬುರ್ಗಾ ತಾಲೂಕು ಸಂಕನೂರು ಗ್ರಾಮದ ಸರ್ವೆ ನಂಬರ್ 104/2 ಮತ್ತು 104/1 ಕಮರ್ಷಿಯಲ್ ಎನ್ಎ ಆಗಿರುವುದಿಲ್ಲ. ಜಿ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯೊಂದು ವಿಂಡ್ ಫ್ಯಾನ್ ಬೃಹತ್ ಗಾತ್ರದ ಸ್ಟೋರಾಯ್ಡ್ ಅನ್ನು ಹಾಗೂ ಕಾಮಗಾರಿಯಲ್ಲಿ ಕಾರ್ಮಿಕರಿಗೆ ಯಾವುದೇ ಸುರಕ್ಷಿತವಾದ ಜಾಕೆಟ್ ಇಲ್ಲ, ಹೆಲ್ಮೆಟ್, ಬೆಲ್ಟ್, ಶೂ ಮತ್ತು ಇತರೆ ಸೇಫ್ಟಿ ಇರುವುದಿಲ್ಲ. ಕಾಂಕ್ರೀಟ್ ಮಷಿನ್ ಹಾಕಿ ಅಲ್ಲಿನ ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ದಾರೆ. ಪಕ್ಕದಲ್ಲಿ ಇದ್ದ ಸರ್ಕಾರಿ ಪ್ರೌಢಶಾಲೆಗೆ ಬರುವ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗುತ್ತಿದೆ. ಅಲ್ಲಿನ ಧೂಳಿನ ಸಮಸ್ಯೆ ಹೆಚ್ಚಾಗುತ್ತಿದೆ. ಮಷಿನ್ ಸೌಂಡ್ಗೆ ಮಕ್ಕಳ ಓದಿಗೆ ತುಂಬಾನೇ ತೊಂದರೆ ಆಗುತ್ತಿದೆ. ಮಕ್ಕಳು ಮಧ್ಯಾಹ್ನ ಊಟ ಮಾಡುವಾಗ ಧೂಳಿನಿಂದ ಮಕ್ಕಳ ಆರೋಗ್ಯ ಸಮಸ್ಯೆ ಉಂಟಾಗುತ್ತಿದೆ. ಕೆಲವು ಮಕ್ಕಳ ಆರೋಗ್ಯ ಅಸ್ತವ್ಯಸ್ತವಾಗಿರುವುದು ಕಂಡು ಬಂದಿದೆ. ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿಲ್ಲ. ಊರು ಬಿಟ್ಟು ಹೊರಗೆ ಹಾಕುವ ಮಷಿನ್ ಅನ್ನು ಮಕ್ಕಳು ಶಾಲೆಯ ಪಕ್ಕದಲ್ಲಿ ಹಾಕಿರುವುದು ಕಂಡು ಬಂದಿದೆ. ಕಾರ್ಮಿಕರನ್ನು ರಾತ್ರೋರಾತ್ರಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ. ಕೆಲಸ ಮಾಡುವಾಗ ಕಾರ್ಮಿಕರಿಗೆ ಯಾವುದೇ ಸೇಫ್ಟಿ ಇಲ್ಲ. ಕಾರ್ಮಿಕರು ಸಾಯುವಂತಹ ಪರಿಸ್ಥಿತಿಯಲ್ಲಿ ಇದ್ದರೆ ಅಕ್ಕಪಕ್ಕದ ತೋಟದ ರೈತರಿಗೆ ತುಂಬಾನೇ ತೊಂದರೆ ಉಂಟು ಮಾಡಿದೆ. 200 ಮೀಟರ್ ಅಂತರದಲ್ಲಿ ಇರುವ ಶಾಲಾ ಮಕ್ಕಳ ಬಿಸಿಯೂಟದಲ್ಲಿ ಧೂಳು ಹೋಗಿ ಆರೋಗ್ಯ ಸಮಸ್ಯೆ ಮಾಡಿದೆ. ಅಲ್ಲಿನ ಕ್ರಷರ್ ಮಷಿನ್ ಸೌಂಡ್ಗೆ ಮಕ್ಕಳ ಓದಿಗೆ ಸಮಸ್ಯೆ ಉಂಟಾಗುತ್ತಿದೆ ಎಂದು ಕಂಡು ಬರುತ್ತಿವೆ. ಹಾಗಾಗಿ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲವಾದರೆ ಕಾರ್ಮಿಕರ ಸಂಘಟನೆಯೊಂದು ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿದು ಬಂದಿದೆ. ವರದಿ ಕಳಕೇಶ್ ಬೇವಿನಗಿಡ, ಗದಗ್ ವಾಣಿ ನ್ಯೂಸ್ ಕನ್ನಡ, ಯಲಬುರ್ಗಾ.